Solve the inequalities and represent the solution graphically on number line. Here we are given two inequalities. We have to solve these two inequalities and we have to represent the solution on number line. Okay. Solution. Let 5x plus 1 greater than minus 24 be inequality 1 and 5x minus 1 less than 24 be inequality 2. ಈಗ 1 by 1 ಏನು ಮಾಡಿ ಅಂತಂದರೆ ಸಾಲ್ವ್ ಮಾಡಿ ಆ ಎರಡು ಸೊಲ್ಯೂಷನ್ಗಳನ್ನು ನಂಬರ್ ಲೈನ್ ಮೇಲೆ ಪ್ಲಾಟ್ ಮಾಡಬೇಕು. ಕಾಮನ್ ರೀಜನ್ ಏನು ಬರುತ್ತಲ್ಲ ಅದೇ ನಮ್ಮ ಸೊಲ್ಯೂಷನ್ ರೀಜನ್ ಆಗಿರುತ್ತೆ ನಂಬರ್ ಲೈನ್ ಮೇಲೆ. ಓಕೆ, ನಾವು 5x ಈಸ್ ಗ್ರೇಟರ್ ದ್ಯಾನ್ minus 24 ಪ್ಲಸ್ 1 ಈ ಕಡೆ ಬಂದರೆ minus 1. ಸೊ ಭಾಳಷ್ಟು ಸಾರಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ಲಸ್ 1 ಈ ಕಡೆ ಬಂದರೆ ಅಂತಂದರೆ ಸಬ್ಟ್ರಾಕ್ಟಿಂಗ್ 1 ಆನ್ ಬೋತ್ ಸೈಡ್ ಅಂತ. ನಾವು 5x ಈಸ್ ಗ್ರೇಟರ್ ದ್ಯಾನ್ minus 24 minus 1 ಮೀನ್ಸ್ minus 25. ನಾವು ಡಿವೈಡ್ ಬೈ 5 ಆನ್ ಬೋತ್ ಸೈಡ್, ಎರಡು ಕಡೆ 5 ಇಂದ ಡಿವೈಡ್ ಮಾಡಿದರೆ ಇನ್ಇಕ್ವಾಲಿಟಿ ಏನು ಚೇಂಜ್ ಆಗಲ್ಲ, ಯಾಕಂದರೆ 5 ಅನ್ನೋದು ಒಂದು ಪಾಸಿಟಿವ್ ರಿಯಲ್ ನಂಬರ್. 5 ಕ್ಯಾನ್ಸಲ್ ಆಯಿತು, 5 1 ಝಾ 5 5 ಝಾ 25. therefore x is greater than minus 5. ಓಕೆ, ಕಾಲ್ ದಿಸ್ ಆಸ್ ಇನ್ಇಕ್ವಾಲಿಟಿ 3. ಇದು 3 ಅಂತ ಕರೀರಿ. ಸಿಮಿಲರ್ಲಿ ಇದನ್ನು ಕೂಡ ಸಾಲ್ವ್ ಮಾಡೋಣ. 5x ಈಸ್ ಲೆಸ್ ದ್ಯಾನ್ 24 minus 1 ರೈಟ್ ಸೈಡ್ ಹೋದರೆ ಪ್ಲಸ್ 1 ಆಯಿತು. ನಾವು 5x ಈಸ್ ಲೆಸ್ ದ್ಯಾನ್ 24 plus 1 is 25 and divide by 5 on both side. Since 5 is a positive real number, inequality remains as it is. 5 cancel ಆಯಿತು, 5 1 ಝಾ 5 5 ಝಾ 25. therefore x is less than 5. Call this inequality as inequality 4. ಈಗ ಈ ಎರಡು ಇನ್ಇಕ್ವಾಲಿಟೀಸ್ ಏನು ಬಂದಿದೆಯಲ್ಲ ಇದನ್ನು ನಾವೇನು ಮಾಡಬೇಕು ಅಂತಂದರೆ ನಂಬರ್ ಲೈನ್ ಮೇಲೆ ಲೊಕೇಟ್ ಮಾಡಬೇಕು. therefore take a number line. ಓಕೆ, ಸೊ ಇದು ನಂಬರ್ ಲೈನ್ ಆಗಿರಲಿ. ಓಕೆ, ಇಲ್ಲಿ ಆಕ್ಚುಲ್ ಆಗಿ ನಾವು ಲೊಕೇಟ್ ಮಾಡಬೇಕಾಗಿರುವಂಥದ್ದು ಎರಡು ಪಾಯಿಂಟ್ಸ್ಗಳು, ಒಂದು -5, ಇದು ಇನ್ನೊಂದು 5. ಯಾಕಂದರೆ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ -5 ಅಂತ ಇನ್ಇಕ್ವಾಲಿಟಿ 3 ಇದೆ, ಎಕ್ಸ್ ಈಸ್ ಲೆಸ್ ದ್ಯಾನ್ 5 ಅಂತ ಇನ್ಇಕ್ವಾಲಿಟಿ 4 ಇದೆ. ಹಾಗಾಗಿ ಎರಡು ಪಾಯಿಂಟ್ಗಳು ಮೇಯ್ನ್ ಆಗಿ ನಮ್ಗೆ ಬೇಕಾಗಿರೋದು. ಲೆಟ್ ದಿಸ್ ಪಾಯಿಂಟ್ ಬಿ -5 ಆ್ಯಂಡ್ ಲೆಟ್ ದಿಸ್ ಪಾಯಿಂಟ್ ಬಿ 5. 5 ಪಾಸಿಟಿವ್ ಆಗಿದೆ, ಹಾಗಾಗಿ ರೈಟ್ ಸೈಡ್ ಇರುತ್ತೆ. -5 ನೆಗೆಟಿವ್ ಇರೋದ್ರಿಂದ ಇಟ್ ವಿಲ್ ಬಿ ಲೆಫ್ಟ್ ಸೈಡ್ ಆಫ್ ದ 5. ಫಸ್ಟ್ ಥರ್ಡ್ ಇನ್ಇಕ್ವಾಲಿಟಿ ಏನು ಹೇಳ್ತಂದ್ರೆ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ -5 ಅಂತ. ಅಂದರೆ ಆಲ್ ದ ರಿಯಲ್ ನಂಬರ್ಸ್ ಗ್ರೇಟರ್ ದ್ಯಾನ್ -5 ಎಕ್ಸೆಪ್ಟ್ -5. -5ಗಿಂತ ದೊಡ್ಡದಿರ್ತಕ್ಕಂಥ ಎಲ್ಲ ರಿಯಲ್ ನಂಬರ್ಸ್ಗಳು ಅಂತ. ಸೊ ಐ ವಿಲ್ ಲೊಕೇಟ್ ದಟ್ ಹಿಯರ್. -5ಗಿಂತ ದೊಡ್ಡದಾಗಿರ್ತಕ್ಕಂಥ ಎಲ್ಲ ರಿಯಲ್ ನಂಬರ್ಸ್ಗಳು. ಸೊ -5 ಇಂದ ರೈಟ್ ಸೈಡ್ ಎಲ್ಲ ರಿಯಲ್ ನಂಬರ್ಸ್ಗಳು ಬರ್ತವೆ. ಸೊ ದಿಸ್ ಈಸ್ ದ ಸೊಲ್ಯೂಷನ್. ಯಾವುದಕ್ಕೆ ಅಂತಂದ್ರೆ ಥರ್ಡ್ ಇನ್ಇಕ್ವಾಲಿಟಿ ಇದೆ ಆಗ್ತದೆ. -5 ಹತ್ರ ಏನು ಮಾಡ್ಬೇಕು ನಾವು ಅಂತಂದ್ರೆ ಹಾಲೋ ಸರ್ಕಲ್ ಹಾಕಬೇಕು. ಯಾಕೆ ಹಾಲೋ ಸರ್ಕಲ್ ಅಂತಂದ್ರೆ -5 ಈಸ್ ನಾಟ್ ಇನ್ಕ್ಲೂಡೆಡ್ ಅಂತ. ಆಮೇಲೆ ಇನ್ಇಕ್ವಾಲಿಟಿ 4 ಇದೆ, ಯಾವುದಿದು ಇನ್ಇಕ್ವಾಲಿಟಿ 3. ಇನ್ಇಕ್ವಾಲಿಟಿ 4 ಏನು ಹೇಳುತ್ತೆ ಅಂತಂದ್ರೆ ಎಕ್ಸ್ ಈಸ್ ಲೆಸ್ ದ್ಯಾನ್ 5. 5ಗಿಂತಲೂ ಲೆಸ್ ದೆನ್ ಆಗಿರ್ತಕ್ಕಂಥ ಕಡಿಮೆ ಇರತಕ್ಕಂಥ ಎಲ್ಲ ರಿಯಲ್ ನಂಬರ್ಸ್ಗಳು ಅಂತ. ಹಾಗಾಗಿ 5ಗಿಂತಲೂ ಕಡಿಮೆ ಇರತಕ್ಕಂಥ ರಿಯಲ್ ನಂಬರ್ಸ್ ಈ ಕಡೆ ಎಲ್ಲ ಸೊಲ್ಯೂಷನ್ಸು ಬರುತ್ತೆ. ಇಲ್ಲೂ ಕೂಡ ಅಷ್ಟೇನೆ 5 ಹತ್ರ ಏನು ಮಾಡಬೇಕು ಅಂತಂದ್ರೆ ಹಾಲೋ ಸರ್ಕಲ್ ಹಾಕಬೇಕು. ಯಾಕೆ ಹಾಲೋ ಸರ್ಕಲ್ ಅಂತಂದ್ರೆ 5 ಕೂಡ ಇನ್ಕ್ಲೂಡ್ ಆಗಿಲ್ಲ. ಈಗ ಇದು ಇನ್ಇಕ್ವಾಲಿಟಿ 4. ಎರಡಕ್ಕೂ ಕಾಮನ್ ಆಗಿರೋಂಥ ರೀಜನ್ ಎಲ್ಲಿಂದ ಎಲ್ಲಿವರೆಗಿದೆ ಅಂತಂದ್ರೆ -5 ಇಂದ 5 ವರೆಗೆ ಇರ್ತಕ್ಕಂಥ ರೀಜನ್ ಇಲ್ಲಿದೆ ನೋಡ್ರಿ. ಇದು ಕಾಮನ್ ಆಗಿರ್ತಕ್ಕಂಥ ರೀಜನ್. ಆದರೆ -5 ಮತ್ತು 5 ಇನ್ಕ್ಲೂಡ್ ಆಗಿಲ್ಲ. ಯಾಕೆ ಅಂದ್ರೆ -5 ಅನ್ನೋದು ಇನ್ಇಕ್ವಾಲಿಟಿ 4 ಅಲ್ಲಿದೆ, ಆದರೆ 3 ನಲ್ಲಿಲ್ಲ. 5 ಅನ್ನೋದು ಇನ್ಇಕ್ವಾಲಿಟಿ 3 ನಲ್ಲಿದೆ, 4 ಅಲ್ಲಿಲ್ಲ. ಹಾಗಾಗಿ ಕಾಮನ್ ರೀಜನ್, ಎರಡಕ್ಕೂ ಕಾಮನ್ ಆಗಿರೋಂಥ ರೀಜನ್ ಎಲ್ಲಿಂದ ಎಲ್ಲಿವರೆಗೆ ಇದೆ ಅಂತಂದ್ರೆ -5 ಇಂದ 5 ವರೆಗಿದೆ. therefore the required region is this one. ರಿಕ್ವೈರ್ಡ್ ರೀಜನ್ ಯಾವುದು ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೆ, -5 ಇಂದ 5 ವರೆಗೆ ಇರ್ತಕ್ಕಂಥದ್ದು, ಎಕ್ಸೆಪ್ಟ್ 5 ಅಂಡ್ ಎಕ್ಸೆಪ್ಟ್ -5.
5 ಮತ್ತು -5 ಬಿಟ್ಟು. Therefore, this is the required region. Therefore, solution ಬರಿಬೇಕಾದ್ರೆ ಏನಂತ ಬರಿಬೇಕು? X belongs to open interval -5 to 5, or in terms of inequality, if we can write as -5 less than x and it is less than 5. So ಇಲ್ಲಿಂದನೂ ಬರಿಬಹುದು. x is greater than -5 ಇದೆಯಲ್ಲ, -5 is less than x and x is less than 5. Therefore x is less than 5. ಸೊ ಈ ರೀತಿ ಎರಡನ್ನು ಕಂಬೈನ್ ಮಾಡಿ ಏನಂತಂದ್ರೆ ಸೊಲ್ಯೂಷನ್ ಅನ್ನ ಬರಿಬಹುದು. ನೆಕ್ಸ್ಟ್ ಕ್ವಶನ್, 2 into x minus 1 is less than x plus 5. ಇದೊಂದು ಇನ್ಇಕ್ವಾಲಿಟಿ ಆದ್ರೆ ಇನ್ನೊಂದು ಇನ್ಇಕ್ವಾಲಿಟಿ 3 into x plus 2 is greater than 2 minus x. So here also we have two inequalities. Let us solve them and locate the solutions on number line. Okay, let 2 into x minus 1 less than x plus 5 be inequality 1, and 3 into x plus 2 greater than 2 minus x be inequality 2. Let this be inequality 2. Here first inequality first solve ಮಾಡೋಣ. 2 into x is 2x plus into minus minus 2 ones are 2 less than x plus 5. x left side ಬರಲಿ, -2 right side ಹೋಗಲಿ. We get 2x, x left side ಬಂದ್ರೆ minus x ಆಯಿತು, and it is less than 5. -2 right side ಬಂದ್ರೆ plus 2. 2x minus x means x less than 5 plus 2 is 7. Call this as inequality 3. X is less than 7. Now solving inequality 2. 3 into x is 3x plus 3 2s are 6 and it is greater than 2 minus x. Take minus x to the left hand side and 6 to the right hand side. Minus x left hand side ಬಂದಾಗ plus x ಆಯಿತು and it is greater than 2. 6 right side ಹೋದ್ರೆ minus 6 ಆಯಿತು. 3x plus x ಅಂತಂದ್ರೆ 4x and it is greater than 2 minus 6 means minus 4. Now divide by 4 on both sides. Since 4 is a positive real number, inequality remains as it is. 4 gets cancelled. Here also 4 gets cancelled. So finally we get x is greater than -1 and call this inequality as inequality 4. Now we have to locate the solutions on number line. Take this as a number line. So we have to locate the points. 2 points. One point is -1 and another point is 7. X is less than 7 ಇದೆ, ಇಲ್ಲಿ x is greater than -1 ಇದೆ. Let this point be -1 and let this point be 7. ನಡುವೆಲ್ಲ ಬೇರೆ ಬೇರೆ ನಂಬರ್ಸ್ ಇರುತ್ತೆ, ನನಗೆ ಅವೆಲ್ಲ ಬೇಕಾಗಿಲ್ಲ, ಹಾಗಾಗಿ ಆ ನಂಬರ್ಗಳನ್ನ ನಾನು ಮಾಡಿಲ್ಲ, ಲೊಕೇಟ್ ಮಾಡಿಲ್ಲ. ಫಸ್ಟ್ ಏನಿದೆ ಅಂತಂದ್ರೆ x is less than 7, it is inequality 3. ಲೆಸ್ ದ್ಯಾನ್ 7 ಅಂತಂದ್ರೆ 7 ಗಿಂತಲೂ ಕಡಿಮೆ ಇರ್ತಕ್ಕಂಥ ರಿಯಲ್ ನಂಬರ್ಸ್ಗಳು, ಅಂದ್ರೆ ಲೆಫ್ಟ್ ಸೈಡ್ ಇರ್ತಕ್ಕಂಥ ವ್ಯಾಲ್ಯೂಸ್. ಸೊ ಇಲ್ಲಿಂದ ಎಡಗಡೆ ಏನ್ ಬರುತ್ತೆ ಅಂತಂದ್ರೆ ವ್ಯಾಲ್ಯೂಸ್ ಬರುತ್ತೆ. ಸೊ ಈ ರೀತಿ ಲೆಫ್ಟ್ ಸೈಡ್ ವ್ಯಾಲ್ಯೂಸ್ಗಳು ಇರುತ್ತೆ. Like this, but ಇಲ್ಲಿ strict inequality ಇರೋದ್ರಿಂದ 7 will not be included in the solution. So hollow circle draw ಮಾಡಬೇಕು ಇಲ್ಲಿ. ಸೊ ಇಲ್ಲಿ ಒಂದು hollow circle. ಇದು inequality 3. ಇನ್ನು inequality 4 ಬಂದ್ರೆ x is greater than -1. -1 ಗಿಂತ ದೊಡ್ಡದಾಗಿರ್ತಕ್ಕಂಥ ಎಲ್ಲಾ ರಿಯಲ್ ನಂಬರ್ಸ್ಗಳು. ಸೊ -1 ಇಂದ ರೈಟ್ ಸೈಡ್ ಏನ್ ಮಾಡಬೇಕಾಗುತ್ತೆ, ನಾವು ಸೊಲ್ಯೂಷನ್ಸ್ ನ ಲೊಕೇಟ್ ಮಾಡಬೇಕಾಗುತ್ತೆ. -1 ಗಿಂತ ರೈಟ್ ಸೈಡ್ ಇರ್ತಕ್ಕಂಥ ಎಲ್ಲಾ ಸೊಲ್ಯೂಷನ್ಸ್, ಎಲ್ಲಾ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ -1, ಬಿಕಾಸ್ -1 is not included in the solution. Therefore here also we have to draw hollow circle. ಈಗ ಎರಡರಲ್ಲೂ ಕಾಮನ್ ಆಗಿರ್ತಕ್ಕಂಥ ರೀಜನ್ ಯಾವುದು ಅಂದ್ರೆ -1 ಇಂದ 7 ಅಲ್ಲಿ ಇರ್ತಕ್ಕಂಥ ಎಲ್ಲಾ ವ್ಯಾಲ್ಯೂಸ್ಗಳು ಇಲ್ಲಿದೆ ನೋಡ್ರಿ. ಕಾಮನ್ ರೀಜನ್ ಇದು. -1 ಮತ್ತು 7 ನಡುವೆ ಇರ್ತಕ್ಕಂಥ ಎಲ್ಲಾ ರಿಯಲ್ ನಂಬರ್ಸ್ಗಳು ಸೊಲ್ಯೂಷನ್ಸ್ ಆಗಿರ್ತವೆ, ಎಕ್ಸೆಪ್ಟ್ -1 ಅಂಡ್ ಎಕ್ಸೆಪ್ಟ್ 7. ಯಾಕೆ ಅಂದ್ರೆ -1 ಥರ್ಡ್ ಇನ್ಇಕ್ವಾಲಿಟಿ ನಲ್ಲಿ ಇದೆ, ಆದ್ರೆ ಫೋರ್ತ್ ಇನ್ಇಕ್ವಾಲಿಟಿ ನಲ್ಲಿ ಇಲ್ಲ. ಅದೇ ರೀತಿ 7 ಫೋರ್ತ್ ಇನ್ಇಕ್ವಾಲಿಟಿ ನಲ್ಲಿ ಇದೆ, ಆದ್ರೆ ಥರ್ಡ್ ಇನ್ಇಕ್ವಾಲಿಟಿ ನಲ್ಲಿ ಇಲ್ಲ. ಹಾಗಾಗಿ ಕಾಮನ್ ರೀಜನ್ ಅಂತ ಬಂದ್ರೆ ಎಲ್ಲಿಂದ ಎಲ್ಲಿವರೆಗೆ ನಾವು ಲೊಕೇಟ್ ಮಾಡಬೇಕಾಗುತ್ತಂದ್ರೆ -1 ಇಂದ 7 ವರೆಗೆ ಇರ್ತಕ್ಕಂಥ ವ್ಯಾಲ್ಯೂಸ್ ಗಳನ್ನು ನಾವು
ಕಾಮನ್ ರೀಜನ್ ಆಗಿ ಲೊಕೇಟ್ ಮಾಡ್ತೀವಿ. ದೇರ್ಫೋರ್ ದಿಸ್ ವಿಲ್ ಬಿ ದ ಸೊಲ್ಯೂಷನ್ ರೀಜನ್. ಇಲ್ಲಿ ಏನಿದೆಯಲ್ಲ ಗ್ರೀನ್ ಅಲ್ಲಿ ನಾವು ಲೊಕೇಟ್ ಮಾಡಿದ್ದು ಇದು ನಮ್ಮ ಸೊಲ್ಯೂಷನ್ ರೀಜನ್. ಎಸ್, ಮತ್ತೆ ಇಲ್ಲಿ 7 ಇನ್ಕ್ಲೂಡ್ ಆಗಬಾರ್ದು, 1 ಕೂಡ ಇನ್ಕ್ಲೂಡ್ ಆಗಬಾರ್ದು. ಹಾಗಾಗಿ ನಾವೇನ್ ಮಾಡ್ಬೇಕಲ್ಲಿ ಹಾಲೋ ಸರ್ಕಲ್ ನ ಲೊಕೇಟ್ ಮಾಡಬೇಕು. ಎರಡು ಕಡೆ ಹಾಲೋ ಸರ್ಕಲ್ ಲೈಕ್ ದಿಸ್. ಸೊ ಇಲ್ಲಿ -1 ಇಂದ 7 ವರೆಗೆ ಏನು ಸೊಲ್ಯೂಷನ್ಸ್ ಕಾಣಿಸ್ತಾ ಇದಾವಲ್ಲ, ಇವು ನಮಗೆ ಬೇಕಾಗಿರೋಂಥ ಸೊಲ್ಯೂಷನ್. ನೆಕ್ಸ್ಟ್ ಕ್ವಶನ್, ಅಥವಾ ಇದಕ್ಕೆ ಸೊಲ್ಯೂಷನ್ ಬರೆಯೋದಾದ್ರೆ x is less than 7 ಅಂಡ್ ಇಲ್ಲಿ x is greater than -1 ಅಂತಿದೆ. ಇದನ್ನ ನಾವು -1 is less than x ಅಂತ ಬರೀಬಹುದು. -1 is less than x and x is less than 7 ಎರಡನ್ನು ಕಂಬೈನ್ ಮಾಡಿದ್ರೆ x is less than 7 ಅಂತ ಬರುತ್ತೆ. Therefore -1 less than x less than 7. This is the final solution. ಅಥವಾ ಇದನ್ನ ಇಂಟರ್ವಲ್ ಫಾರ್ಮ್ ಅಲ್ಲಿ ಬರೆದ್ರೆ x belongs to open interval -1 to 7. This is the solution in terms of interval. Okay. Next one, 3x minus 7 greater than 2 into in bracket x minus 6. One more inequality is 6 minus x is greater than 11 minus 2x. Solution, let 3x minus 7 is greater than 2 into x minus 6. Call this as inequality 1. And 6 minus x is greater than 11 minus 2x. Call this as inequality 2. Now solving inequality 1. 3x minus 7 is greater than 2 into x is 2x minus 2 6 are 12. 2x left side ತಗೊಳ್ಳಿ, 7 right side ಹೋಗ್ಲಿ. We get 3x minus 2x is greater than 7 minus 12. 3x minus 2x is nothing but x and it is greater than 7 minus 12 ಅಂತಂದ್ರೆ -5. Call this as inequality 3. ಇನ್ನು ಇಲ್ಲಿ ಸಾಲ್ವ್ ಮಾಡಿದ್ರೆ ಸೆಕೆಂಡ್ ಇನ್ಇಕ್ವಾಲಿಟಿ -2x ನ ಲೆಫ್ಟ್ ಸೈಡ್ ತಗೊಳ್ಳಿ, 6 ನ ರೈಟ್ ಸೈಡ್ ತಗೊಳ್ಳಿ. -2x ಲೆಫ್ಟ್ ಸೈಡ್ ಬಂದ್ರೆ +2x ಆಯಿತು. +2x minus x is greater than 11 +6 ರೈಟ್ ಸೈಡ್ ಬಂದ್ರೆ -6. So 2x minus x means x and it is greater than 11 minus 6 is 5. So x is greater than -5 and x is greater than 5. So ಎರಡು ಕೂಡ ಗ್ರೇಟರ್ ದ್ಯಾನ್ ಅಂತಾನೆ ಬಂದಿದೆ. Call this as inequality 4. ಓಕೆ, ಈಗ ಸೊಲ್ಯೂಷನ್ಸ್ ನ ನಂಬರ್ ಲೈನ್ ಮೇಲೆ ಲೊಕೇಟ್ ಮಾಡಬೇಕು. ನಾವು ಟೇಕ್ ದ ನಂಬರ್ ಲೈನ್. The points are -5 and 5. ಇಲ್ಲಿ -5 ಇರಲಿ, ಇಲ್ಲಿ 5 ಇರಲಿ. ಓಕೆ, x is greater than -5 ಅಂತ ಯಾವ ಇನ್ಇಕ್ವಾಲಿಟಿ ಇದೆ ಅಂತಂದ್ರೆ ಥರ್ಡ್ ಇನ್ಇಕ್ವಾಲಿಟಿ ಇದೆ. ಸೊ -5 ಗಿಂತ ದೊಡ್ಡದಾಗಿರ್ತಕ್ಕಂಥ ಎಲ್ಲ ರಿಯಲ್ ನಂಬರ್ಸ್. ಸೊ -5 ಇಂದ ರೈಟ್ ಸೈಡ್ ನಾನೇನ್ ಮಾಡಬೇಕು, ಲೊಕೇಶನ್ ಪಾಯಿಂಟ್ಸ್ ಗಳನ್ನ ಲೊಕೇಟ್ ಮಾಡಬೇಕು. ಎಕ್ಸೆಪ್ಟ್ -5, ಯಾಕಂದ್ರೆ -5 ಸೊಲ್ಯೂಷನ್ ಅಲ್ಲಿ ಇಲ್ಲ, ಯಾಕಂದ್ರೆ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಇದೆ. ಹಾಗಾಗಿ ಸೊ ಹಾಲೋ ಸರ್ಕಲ್, -5 ಹತ್ರ ಹಾಲೋ ಸರ್ಕಲ್. ಆಮೇಲೆ ಇಲ್ಲೇನ್ ಅಂತ ಹೇಳ್ತಿದೆ, x ಈಸ್ ಗ್ರೇಟರ್ ದ್ಯಾನ್ 5 ಅಂತ ಇದೆ. ಇಲ್ಲೂ ಕೂಡ ಗ್ರೇಟರ್ ದ್ಯಾನ್ 5 ಇರೋದ್ರಿಂದ 5 ಗಿಂತಲೂ ದೊಡ್ಡದಾಗಿರ್ತಕ್ಕಂಥ ಎಲ್ಲ ರಿಯಲ್ ನಂಬರ್ಸ್ಗಳು, ಆಲ್ ದ ರಿಯಲ್ ನಂಬರ್ಸ್ ವಿಚ್ ಆರ್ ಗ್ರೇಟರ್ ದ್ಯಾನ್ 5. ಸೊ ಇದು ಇಲ್ಲೂ ಕೂಡ ನಾವು 5 ನ ಇನ್ಕ್ಲೂಡ್ ಮಾಡಬಾರ್ದು ಸೊಲ್ಯೂಷನ್ ಅಲ್ಲಿ, ಯಾಕಂದ್ರೆ 5 ಸೊಲ್ಯೂಷನ್ ಒಳಗಡೆ ಇಲ್ಲ. ಸೊ ಹಾಲೋ ಸರ್ಕಲ್. ಈಗ ದಿಸ್ ಈಸ್ ಇನ್ಇಕ್ವಾಲಿಟಿ 3 ಅಂಡ್ ದಿಸ್ ಒನ್ ಈಸ್ ಇನ್ಇಕ್ವಾಲಿಟಿ 4. ಎರಡಕ್ಕೂ ಕಾಮನ್ ಆಗಿರ್ತಕ್ಕಂಥ ರೀಜನ್ ಎಲ್ಲಿಂದ ಎಲ್ಲಿವರೆಗಿದೆ ಅಂತಂದ್ರೆ 5 to ಇನ್ಫಿನಿಟಿ. 5 ಇಂದ ಇನ್ಫಿನಿಟಿ ವರೆಗೂ ಎಲ್ಲಾ ರಿಯಲ್ ನಂಬರ್ಸ್ ಗಳು ಸೊಲ್ಯೂಷನ್ಸ್ ಆಗ್ತವೆ ಎಕ್ಸೆಪ್ಟ್ 5. ಇನ್ನು 5 ನ ಲೆಫ್ಟ್ ಸೈಡ್ ಬರೀ ಇನ್ಇಕ್ವಾಲಿಟಿ 3 ನಲ್ಲಿ ಇರ್ತಕ್ಕಂಥ ಸೊಲ್ಯೂಷನ್ಸ್ ಇದೆ, ಆದ್ರೆ ಇನ್ಇಕ್ವಾಲಿಟಿ 4 ಅಲ್ಲಿ ಸೊಲ್ಯೂಷನ್ಸ್ ಇಲ್ಲ. Therefore the actual solution is x is greater than 5. X is greater than 5 is the final solution, or in terms of inequality, in terms of interval, if we write, the solution will be x belongs to open interval 5 to infinity. This is the actual solution. Okay.
And the next question is 5 into 2x minus 7 minus 3 into 2x plus 3 is less than or equal to 0. ಇದೊಂದು inequality. ಮತ್ತೊಂದು inequality 2x plus 19 is less than or equal to 6x plus 47. Okay, solution. Solution. Five into 2x minus 7 minus 3 into 2x plus 3 is less than or equal to 0. Call this as inequality 1. And 2x plus 19 less than or equal to 6x plus 47. Call this as inequality 2. ಒಳಗಡೆ ಮಲ್ಟಿಪ್ಲೈ ಮಾಡಿ 5 2s are 10x minus 5 7s are 35 minus 3 2s are 6x minus 9 less than or equal to 0. 10x minus 6x means it is plus 4x. Minus 35 minus 9 means minus 44 and it is less than or equal to 0. Now 4x is less than or equal to 44 means minus 44 on right side. Now divide by 4 on both sides. Since 4 is positive real number, inequality remains as it is. 4 4 gets cancelled. Here also 4 1s are 4 11s are. Therefore x is less than or equal to 11 and call this as inequality 3. Similarly, let us solve the inequality 2. 6x left side barli, 19 right side hogli. 2x minus 6x and it is less than or equal to 47 minus 90. 2x minus 6x means minus 4x and it is less than or equal to 47 minus 19. We get 28. Yes, 28. Now divide by minus 4 on both sides. Since minus 4 is a negative real number, inequality gets reversed. Therefore minus 4x minus 4 is greater than or equal to 28 by minus 4. So minus 4 cancel adre x is greater than or equal to 4 1s are 4 7s are. It is minus 7. So x is greater than or equal to minus 7. It is fourth inequality. Number line ಮೇಲೆ ಏನು ಮಾಡಬೇಕು ಈಗ solutions ನ locate ಮಾಡಬೇಕು. Okay. Let this be the number line. ಯಾವ್ಯಾವ ಪಾಯಿಂಟ್ಸ್ ನಾವು ನಂಬರ್ ಲೈನ್ ಮೇಲೆ ಲೊಕೇಟ್ ಮಾಡೋಂತಂದ್ರೆ -7 ಮತ್ತು 11. Let this be the point -7 and let this be the point 11. Okay. First third inequality ಏನಿದೆ x is less than or equal to 11. 11 ಗಿಂತಲೂ ಕಡಿಮೆ ಇರತಕ್ಕಂತ ಮತ್ತು 11 ಇನ್ಕ್ಲೂಡ್ ಆಗಿರತಕ್ಕಂತ ಎಲ್ಲ ರಿಯಲ್ ನಂಬರ್ಸ್. So all the real numbers which are less than and equal to less than or equal to 11 including 11. Therefore here we have to draw a dark circle. ಆಮೇಲೆ x is greater than or equal to -7. -7 ನ ರೈಟ್ ಸೈಡ್ ಇರತಕ್ಕಂತ ಎಲ್ಲಾ ರಿಯಲ್ ನಂಬರ್ಸ್ ಇನ್ಕ್ಲೂಡಿಂಗ್ -7 ಯಾಕಂದ್ರೆ ಈಕ್ವಲ್ ಅಂತ ಇದೆ. ಸೊ -7 ನ ರೈಟ್ ಸೈಡ್ ಇರತಕ್ಕಂತ ಎಲ್ಲಾ ರಿಯಲ್ ನಂಬರ್ಸ್ ಇನ್ಕ್ಲೂಡಿಂಗ್ -7. ಸೊ ಇಲ್ಲೂ ಕೂಡ -7 ಹತ್ರ ನಾವೇನ್ ಮಾಡಬೇಕು ಡಾರ್ಕ್ ಸರ್ಕಲ್. ಈಗ ಎರಡು ಪಾಯಿಂಟ್ ಗಳ ನಡುವೆ ಇರತಕ್ಕಂತ ಕಾಮನ್ ರೀಜನ್ ನಮಗೆ ಬೇಕಾಗಿರೋ ಸೊಲ್ಯೂಷನ್ ರೀಜನ್. ಕಾಮನ್ ರೀಜನ್ ಎಲ್ಲಿಂದ ಎಲ್ಲಿವರೆಗಿದೆ ಅಂದ್ರೆ -7 ಇಂದ 11 ವರೆಗೂ ಇದೆ. ದಿಸ್ ಇಸ್ ದ ಆಕ್ಚುಯಲ್ ಸೊಲ್ಯೂಷನ್ ರೀಜನ್. ಸೊ -7 ಇಂದ 11 ವರೆಗೂ ಏನ್ ರೆಡ್ ಕಲರ್ ಅಲ್ಲಿ ನಾವು ತೋರಿಸಿದೀವಿ ಅದು ನಮಗೆ ಬೇಕಾಗಿರೋಂಥ ಸೊಲ್ಯೂಷನ್ ರೀಜನ್. ಇಲ್ಲಿ -7 ಕೂಡ ಇನ್ಕ್ಲೂಡ್ ಆಗಿರುತ್ತೆ, ಜೊತೆಗೆ 11 ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಯಾಕಂದ್ರೆ -7 ಅನ್ನೋದು ಥರ್ಡ್ ಇನ್ಇಕ್ವಾಲಿಟಿನಲ್ಲೂ ಇದೆ, ಫೋರ್ತ್ ಇನ್ಇಕ್ವಾಲಿಟಿನಲ್ಲೂ ಇದೆ. 11 ಅನ್ನೋದು ಕೂಡ ಅಷ್ಟೇ ಥರ್ಡ್ ಮತ್ತು ಫೋರ್ತ್ ಎರಡು ಇನ್ಇಕ್ವಾಲಿಟಿ ಇರೋದ್ರಿಂದ ಸೊಲ್ಯೂಷನ್ಸ್ -7 ಇಂದ 11 ವರೆಗೂ ಇರ್ತಕ್ಕಂಥ ಎಲ್ಲ ರಿಯಲ್ ನಂಬರ್ಸ್ ನಮ್ಮ ಸೊಲ್ಯೂಷನ್ಸ್ ಆಗಿರ್ತವೆ. Therefore final solution will be -7 less than or equal to x and it is less than or equal to 11. ಇದು in terms of inequality. In terms of interval ಬರೆಯೋದಾದ್ರೆ x belongs to closed interval -7 to 11. So this is the required solution.